ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ರೆ ಏನಕ್ಕೆ ವ್ಲಾಗ್ ಹಾಕಿಲ್ಲ ಅಂತ ಹೇಳಿ. ಸ್ವಲ್ಪ ತುಂಬ ಬ್ಯುಸಿ ಆಗಿದೆ ನಾನಂತೂ. ಅದು ಇದು ಮದುವೆ ಕೆಲಸಗಳು ನಿಮಗೆ ಗೊತ್ತು. ನನ್ನ ಹಸ್ಬೆಂಡ್ ಅಂತೂ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಫುಲ್ ಮನೆ ಪೂರ್ತಿ ಜವಾಬ್ದಾರಿ ಎಲ್ಲ ಕೆಲಸಗಳು ನನ್ನದೇ ಇತ್ತು. ಸೊ ಅದ್ರ ಮಧ್ಯೆ ಕೆಲವೊಂದಷ್ಟು ಹೊರಗಡೆ ಕೆಲಸಗಳು ಕೂಡ ಇದ್ದಿದ್ದರಿಂದ ನನಗೆ ವ್ಲಾಗ್ ಮಾಡೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಹಾಕ್ಬೇಕಂತ ಅಂದ್ಕೊಳ್ತಾ ಇದ್ದೆ, ಬಟ್ ಹಾಕ್ಲಿಕ್ಕೆ ಆಗೇ ಇಲ್ಲ ಅಂತ ಅಂದ್ಕೊಳ್ಳಿ, ಅಷ್ಟು ಕೆಲಸಗಳು. ಸೊ ಅದ್ರ ಮಧ್ಯ ಇವತ್ತು ವ್ಲಾಗ್ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಇನ್ನೇನೋ ಮದುವೆ ಅಂತೂ ಶುರುವಾಗ್ತಾ ಇದೆ. ಮದುವೆ ಹತ್ರ ಬರ್ತಾ ಬರ್ತಾ ನಮ್ಮ ದಿನಗಳಂತೂ ಹೆಂಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಮದುವೆ ಎಂಗೇಜ್ಮೆಂಟ್ ಆದಾಗ ನಮಗೆ ತುಂಬ ಗ್ಯಾಪ್ ಆಗಿದೆ. 6-7 ತಿಂಗಳು ಗ್ಯಾಪ್ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಹಿಂಗಾಗ್ಬಿಟ್ಟಿದೆ ಅಂತ ಅಂದರೆ ಒಂದೊಂದು ದಿನಾನು ಬೇಗ ಬೇಗ ಮುಗಿತಾ ಇದೆ ಅನ್ನೋದಕ್ಕೆ ಶುರುವಾಗ್ಬಿಟ್ಟಿದೆ. ಗೊತ್ತೇ ಆಗ್ತಾ ಇಲ್ಲ ಏನು. ಅದೇ ಹೇಳ್ದಂಗೆ ಶಾಪಿಂಗ್ ಮಾಡ್ತಾ, ಮತ್ತು ನಾವು ಬ್ಲೌಸಿಗೆ ಸ್ಟಿಚ್ ಕೊಟ್ಟಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾ, ಡ್ರೆಸ್ಸಿಗೆ ಏನೇನು ಜ್ಯುವೆಲ್ರಿ ಬೇಕು ಸ್ಯಾರಿಗೆ ಅದನ್ನು ಮ್ಯಾಚ್ ಮಾಡ್ತಾ, ಪ್ರತಿಯೊಂದನ್ನು ಎಲ್ರಿಗೂ. ಸೊ ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಅದ್ರ ಜೊತೆಗೆ ಇನ್ವಿಟೇಷನ್ ಕಾರ್ಡ್ಸ್ ಎಲ್ರಿಗೂ ಎಷ್ಟೇ ನಾವು ಕೇರ್ಫುಲ್ ಆಗಿ ಎಲ್ರದ್ದು ಲಿಸ್ಟ್ ಮಾಡಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟರು ಅಪ್ಪಿ ತಪ್ಪಿ ಅಲ್ಲಿ ಇಲ್ಲಿ ಒಬ್ಬರು ಇಬ್ಬರು ಮಿಸ್ ಆಗಿಬಿಡ್ತಾರೆ. ಸೊ ಅದನ್ನೆಲ್ಲ ಕೇರ್ಫುಲ್ಲಾಗಿ ಕೊಡಬೇಕು ಅಂತ ಆದಷ್ಟು ಲಿಸ್ಟ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಅದಷ್ಟೇ ಅಲ್ಲದೆ ಇನ್ನು ಮದುವೆಗೆ ಏನೇನು ಸಾಮಾನು ಬೇಕು, ಏನೇನು ಶಾಸ್ತ್ರಗಳಿರುತ್ತೆ ಅದನ್ನೊಂದಷ್ಟು ನೋಟ್ ಎಲ್ಲ ಮಾಡಬೇಕಿತ್ತು. ಸೊ ಅದೆಲ್ಲ ಒಂದು ನೋಟ್ ಮಾಡ್ಕೊಳ್ತಾ ಇದ್ವಿ. ಸೊ ಈ ಎಲ್ಲ ಕೆಲಸಗಳ ನಡುವೆ ಸ್ವಲ್ಪ ವ್ಲಾಗ್ ಎಲ್ಲ ಮಾಡೋದು ಸ್ವಲ್ಪ ಮಿಸ್ ಆಗಿತ್ತು. ಸೊ ಹಾಗಾಗಿ ಈಗ ಫೈನಲ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಹತ್ರ ಬರ್ತಿದೆ ಅಲ್ವಾ ಮದುವೆ. ನಾನು ಅಮ್ಮನ ಮನೆಗಂತೂ ಬೇಗ ಹೋಗಲೇಬೇಕು. ಅಟ್ಲೀಸ್ಟ್ ನಾನು ಒಂದು ತಕ್ಷಣ ಇಮಿಡಿಯೇಟ್ ಆಗಿ ಹೋಗೋಕ್ಕಾಗಲಿಲ್ಲ ಅಂದರೂ ಒಂದು 4-5 ಡೇಸ್ ಮುಂಚೆ ಅಂತೂ ಹೋಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅಮ್ಮನಿಗೂ ಹಿಂಸೆ ಆಗುತ್ತೆ. ಇನ್ನು ಅದಕ್ಕೆ ಮದುವೆಗೆ ಬೇಕಾದಂಥ ಸಾಮಾನುಗಳು ಇನ್ನೇನೇನಿದೆ ಅದನ್ನೆಲ್ಲ ಪರ್ಚೇಸ್ ಮಾಡೋದಂತೂ ಇದ್ದೇ ಇದೆ. ಅದಕ್ಕೆಲ್ಲ ಸ್ವಲ್ಪ ಇನಿಷಿಯೇಟ್ ತೊಗೊಂಡು ಹೋಗಬೇಕು, ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅಟ್ಲೀಸ್ಟ್ ಒಂದು 4-5 ಡೇಸ್ ಮುಂಚೆನೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ, ಹಳದಿ ಶಾಸ್ತ್ರದಕ್ಕಿಂತ ಮುಂಚೆ. ಸೊ ಹಂಗಾಗಿ ನನಗೆ ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ ನೋಡಿ, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ಒಂದೇ ಸತ ಪ್ಯಾಕ್ ಮಾಡಿಕೊಂಡು ಒಟ್ಟಿಗೆ ತೊಗೊಂಡು ಹೋಗ್ಬಿಡೋಣ. ಇಲ್ಲಾಂದರೆ ಪ್ರತಿಯೊಂದಕ್ಕೂ ಅಲ್ಲಿಗೂ ಇಲ್ಲಿಗೂ ಓಡಾಡೋದೇ ಆಗ್ತಿರುತ್ತೆ ಅಂತ ಅನ್ನಿಸ್ತಿರುತ್ತೆ. ಇಲ್ಲಾಂದ್ರೆ ಅದೇ ಒಂದು ಕೆಲಸ ಆಗ್ಬಿಡುತ್ತೆ, ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು, ಇಲ್ಲಿಗೆ ಹೋಗೋದು ಅಲ್ಲಿಗೆ ಬರೋದು. ಬಟ್ ಈಗ್ಲೂ ಹೋದ್ರೂ ಬಟ್ ಕೆಲವೊಂದು ಥಿಂಗ್ಸು ಅದು ಇದು ತೊಗೊಳಕ್ಕೆ ನಾವು ಹಿಂಗೆ ಬರಲೇಬೇಕು. ಓಡಾಟನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು, ಬಟ್ ಹೋಗಲೇಬೇಕು. ಸೊ ನಾನು ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಬ್ಲೌಸಸ್ ಎಲ್ಲ ಯಾವ ರೀತಿ ಸ್ಟಿಚ್ ಆಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಹಾಗೆ ಅಗ್ಯಾರನಿಂದ ಈ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ತರಿಸಿದ್ದೀನಿ. ಇದು ಬಂದು ತುಂಬಾ ಯೂಸ್ಫುಲ್ ಆಗಿದೆ. ಸೊ ನಾವು ಈಸಿಯಾಗಿ ಇದನ್ನು ಯೂಸ್ ಮಾಡಿಕೊಂಡು ಎಗ್ ಬಾಯ್ಲ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಎಗ್ ಬಾಯ್ಲ್ನ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮೆಷರ್ಮೆಂಟ್ ಕಪ್ ಇರುತ್ತೆ. ಅದರಲ್ಲಿ ಎಷ್ಟು ಮೆಷರ್ಮೆಂಟ್ ಕಪ್ ಕೊಟ್ಟಿರ್ತಾರೆ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ನಾವು ಎಗ್ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ತುಂಬಾ ಸಿಂಪಲ್. ನೀವು ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಫ್ರೆಂಡ್ಸ್, ಇನ್ನೂ ಒಂದು ಸ್ವಲ್ಪ ಪತ್ರಿಕೆ ಕೊಡೋದೆಲ್ಲ ಬ್ಯಾಲೆನ್ಸ್ ಇದೆ. ಸೊ ಅದಷ್ಟೆಲ್ಲ ಕೆಲಸಗಳು ಮುಗಿಸ್ಕೊಂಡು ನಾನು ಫೈನಲಿ ಎಲ್ಲ ಏನಂದರೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಶುರು ಮಾಡಬೇಕು ಹೊರಡೋದಕ್ಕೆ. ಸೊ ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಬ್ಯಾಂಗಲ್ಸ್ನ ಬುಕ್ ಮಾಡಿದ್ದೆ. ಸೊ ಅದು ತಾನೇ ಜಸ್ಟು ಬಂತು ಸ್ಟೋನ್ದು. ಕೆಲವೊಂದಷ್ಟನ್ನ ನಾನು ಆನ್ಲೈನಲ್ಲೇ ಆದಷ್ಟು ಬುಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಥಿಂಗ್ಸ್ ಅಲ್ಲ, ಕೆಲವೊಂದನ್ನು ಏನಕ್ಕಂದರೆ ಸಣ್ಣ ಪುಟ್ಟದಕ್ಕೆಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗಿದೆ ನೋಡಿ. ಥರ ಇದೆ, ಇದು ಸ್ಟೋನ್ದಿದು ತುಂಬ ಚೆನ್ನಾಗಿದೆ. ನಿಯರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ವಿಡಿಯೋಗೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ. ಇದು ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಇದ್ರದ್ದು ನಿಮ್ಗೆ ಏನಾದರೂ ಲಿಂಕ್ ಬೇಕಂತ ಹೇಳಿದ್ರೆ ನಾನು ಇದ್ರದ್ದು ಲಿಂಕ್ನ ಶೇರ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಂದು ಆ್ಯಕ್ಚುಲಿ ಏನಂದರೆ ಲೆಹೆಂಗಾ ಬಂದು ಸ್ಟೋನ್ದು ಬರುತ್ತಲ್ವ, ಸ್ಟೋನ್ ವರ್ಕ್ ಎಲ್ಲ ಇದೆ. ಸೊ ಹಾಗಾಗಿ ಅದು ಫುಲ್ ಸ್ಲೀವ್ಸ್ ಬರುತ್ತೆ, ತುಂಬ ಹೆವಿ ಇರೋದು ಬೇಕಾಗಲ್ಲ. ಹಾಗಾಗಿ ನಾನು ಇದಕ್ಕೆ ಸಿಂಪಲ್ ಆಗಿರೋದು ಈ ರೀತಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಬ್ಯಾಂಗಲ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಹಾಗೆ ನಾನು ನಿಮಗೆ ಹೇಳ್ದಾಗೆ ಫ್ರೆಂಡ್ಸ್, ಇದೇ ಹೇಳಿದೆ ಅಲ್ವಾ, ಏನಂತ ಹೇಳಿ ಬ್ಲೌಸ್ ಎಲ್ಲ
ನಾನು ಸ್ಟಿಚ್ ಮಾಡಿಸಿರೋದು ನಿಮಗೆ ತೋರಿಸಿಲ್ಲ, ಹೇಗೆ ಬಂದಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅದು ಕೂಡ ನಾನು ಶೇರ್ ಮಾಡ್ಕೋತೀನಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ನನಗೆ ಎಲ್ಲ ತೋರಿಸ್ಲಿಕ್ಕಾಗಿಲ್ಲ. ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿದೆ, ನಿಮ್ಗೆ ಗೊತ್ತು. ರಿಸೆಪ್ಷನ್ ಇರುತ್ತೆ, ರಿಸೆಪ್ಷನ್ ಆದಮೇಲೆ ಬಳೆ ಶಾಸ್ತ್ರ ಇರುತ್ತೆ, ಮತ್ತು ಮಾರ್ನಿಂಗ್ ದೇವರೆಲ್ಲ ತೊಗೊಂಡು ಬರೋದಿರುತ್ತೆ. ಸೊ ಅವಾಗ ಯಾವ ಸ್ಯಾರಿ ಹಾಕೋಬೇಕು ಅದಕ್ಕೆಲ್ಲ ಮ್ಯಾಚ್ ಮಾಡ್ಕೋಬೇಕು. ಪ್ರತಿಯೊಬ್ಬರದ್ದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡೋದಿದೆ. ತುಂಬ ಕೆಲಸಗಳು ನೆನೆಸ್ಕೊಂಡ್ರೆ ನನಗೆ ಅನಿಸ್ತಾ ಇರುತ್ತೆ, ಯಾವ ಕೆಲಸ ಮಾಡ್ಕೊಳ್ಳೋದು ಏನು ಮಾಡೋದು ಅಂತ ಹೇಳಿ. ಇದು ಬಂದು ನಂದು ರೆಡ್ ಕಲರ್ ಸ್ಯಾರಿದು ನೋಡ್ತಾ ಇರ್ಬೋದು. ಸ್ಯಾರಿ ನೋಡಿದಿರಲ್ವಾ, ಸ್ಯಾರಿ ಬಂದು ರೆಡ್ ಬರುತ್ತೆ. ಇದು ಬ್ಯಾಕ್ ಎಲ್ಲ ವರ್ಕ್ ಈ ರೀತಿ ಇದೆ, ಸ್ಲೀವ್ಸ್ ವರ್ಕ್ ಈ ಥರ ಬರುತ್ತೆ ನೋಡಿ, ಈ ಥರ ಇದೆ. ನಾನು ಆ್ಯಕ್ಚುಲಿ ಇದಕ್ಕೆಲ್ಲ ಹ್ಯಾಂಗಿಂಗ್ಸ್ ಹಾಕ್ಸ್ಬೇಕಂತ ಅನ್ನಿಸ್ತಾ ಇತ್ತು. ಆಮೇಲೆ ಇನ್ ಕೇಸ್ ಹ್ಯಾಂಗಿಂಗ್ಸ್ ಎಲ್ಲ ಹಾಕ್ಸಿ ಆಮೇಲೆ ಮತ್ತೆ ಉದ್ರೋದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಹ್ಯಾಂಗಿಂಗ್ಸ್ ಹಾಕ್ಸ್ಲಿಕ್ಕೆ ಹೋಗಲಿಲ್ಲ. ಈ ಥರ ಬರುತ್ತೆ. ಇದು ಸ್ಯಾರಿ ಬಂದು ಪೂರ ನಿಮಗೆ ಗೊತ್ತು, ಲ್ಯಾವೆಂಡರ್ ಇದೇನಿದೆ ಇದು ಬಾರ್ಡರ್ ಬರುತ್ತೆ, ಸೇಮ್ ಬಾರ್ಡರ್. ಸ್ಯಾರಿ ಫುಲ್ ರೆಡ್ ಬರುತ್ತೆ. ಹಾಗೆ ಇನ್ನೊಂದು ಗ್ರೀನ್ ಕಲರ್ ಸ್ಯಾರಿ ತೋರಿಸಿದೆ ಅಲ್ವಾ, ನಾನೆಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಅದನ್ನು ತೆಗೆದು ತೋರಿಸ್ತಿದ್ದೀನಿ ನಿಮಗೆ. ಇದು ಬಂದು ಗ್ರೀನ್ ಕಲರ್ ಸ್ಯಾರಿಗೆ. ಇದು ನೆಟ್ಟೆಡ್ ಇಡ್ಸಿದ್ದೀನಿ. ಇದೇನಿದೆ ಗ್ರೀನ್ ಕಲರು, ಈ ಪೋರ್ಷನ್ ಬಂದು ಇದು ನೆಟ್ಟೆಡ್. ಇದು ಈ ರೀತಿ ಬರುತ್ತೆ ಸ್ಯಾರಿ. ಮಾಮೂಲಿ ಇದೇ ಬಾರ್ಡರ್ ಬರುತ್ತೆ, ಗ್ರೀನ್ ಕಲರ್ ಸ್ಯಾರಿ ಬರುತ್ತೆ. ಆ್ಯಕ್ಚುಲಿ ನನಗೂ ನಿಮಗೆ ಸ್ಯಾರಿ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆಲ್ರೆಡಿ ಸ್ಯಾರಿ ನೋಡಿದ್ದೀರಾ ಅಲ್ವಾ, ಸೊ ಹಾಗಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ. ಬ್ಯಾಕ್ ಡಿಸೈನ್ ಈ ಥರ ಇದೆ. ಇನ್ನು ಹಾಗೆ ಫ್ರಂಟಲ್ಲಿ ಈ ರೀತಿ ಇದೆ. ಇದು ಒಂದು ಕಡೆ ಮಾತ್ರ ವರ್ಕ್. ಸೊ ಇದೆಲ್ಲ ಹಿಂಗೆ ವೇರ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ಏನು ಎತ್ತ ಅಂತ. ಹೆಂಗೇನೆ ಫ್ರೆಂಡ್ಸ್, ಶಾಪಿಂಗ್ ಅಂತೂ ಮುಗಿತಾನೇ ಇಲ್ಲ. ಸೊ ಪ್ರತಿಯೊಂದು ಮ್ಯಾಚಿಂಗ್ ಬ್ಯಾಂಗಲಿಂದ ಹಿಡಿದು ಪ್ರತಿಯೊಂದೂ ಮಾಡ್ತಾನೆ ಇದ್ದೀವಿ. ಚಿಂಟುದು ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನು ಹಳದಿ ಶಾಸ್ತ್ರದ್ದು ಕಾಸ್ಟ್ಯೂಮ್ಗಳು ಅಷ್ಟೇ, ನಂದು ಚಿಂಟುದು ಇಬ್ರದ್ದು ಬೈ ಮಾಡಿದ್ದಾಗಿದೆ ಆಲ್ಮೋಸ್ಟ್. ಸೊ ನಾನು ಹೇಳ್ದಾಗೆ ನೋಡಿದ್ರಲ್ಲ, ನನ್ನ ಬ್ಯಾಂಗಲ್ ಆಯಿತು, ಬಟ್ ಚಿಂಟುದು ಇನ್ನೂ ಬ್ಯಾಂಗಲ್ ಆಗಿಲ್ಲ. ಅವಳದು ಒಂದು ಬ್ರೇಸ್ಲೆಟ್ ಇದೆ. ಸೊ ಇದೆಲ್ಲ ಒಂದಿಷ್ಟು ಪ್ಯಾಕ್ ಮಾಡಬೇಕು, ಬಟ್ ನಾನು ಇನ್ನೂ ಮೇಕಪ್ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಲ್ಲ. ಇನ್ನೂ ಒಂದೆರಡು ಸ್ಯಾರಿ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು ನಾನು, ಯಾವ್ದು ಹಾಕೋಬೇಕು ಬಳೆ ಶಾಸ್ತ್ರಕ್ಕೆ ಮತ್ತು ಮಾರ್ನಿಂಗ್ ದೇವ್ರ ಥರಕ್ಕೆಲ್ಲ ಹೋದಾಗ ಅಂತ ಒಂದಷ್ಟು ಕನ್ಫ್ಯೂಷನ್ನು. ಸೊ ಇದಿಷ್ಟು ಪ್ಯಾಕಿಂಗ್ ಆಗ್ತಾ ಇದೆ, ತೋರಿಸ್ತೀನಿ ನಿಮಗೆ ಹಿಂಗೆ ಮಾಡ್ತಾ ಇದ್ದೀವಿ. ಅಂತೂ ಹೇಗೆ ಮುಗ್ದೋಯ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಇದು ಇಷ್ಟು ನನ್ನ ಮುಗಿದೋ. ಇನ್ನು ಚಿಂಟುದು, ಆ್ಯಕ್ಚುಲಿ ಚಿಂಟುದು ಸ್ಯಾರಿನ ನಾನು ತೋರಿಸಿಲ್ಲ ನಿಮಗೆ. ಚಿಂಟು ಸ್ಯಾರಿ ವರ್ಕ್ ಕೊಟ್ಟಿದ್ದೀನಿ ಅವಳದು. ಹಾಗೆ ಫ್ರೆಂಡ್ಸ್, ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋ ಕೂಡ ಕಂಟಿನ್ಯೂಸ್ ಆಗಿ ಆಗ್ತಾಯಿಲ್ಲ ಅಂತ ಇದ್ರಿ, ಸೊ ಕಂಟಿನ್ಯೂಸ್ ಆಗಿ ಇನ್ಮೇಲೆ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಥ್ಯಾಂಕ್ ಯು.